ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಮಿಸ್ಸಸ್ ಅಗಸ್ತ್ಯ ಭರದ್ವಾಜ್ 24. 3 ಗಂಟೆಗಳ ಕಾಲ ಸತತವಾಗಿ ಡ್ರೈವಿಂಗ್ ಮಾಡಿದ ಅಗಸ್ತ್ಯನಿಗೆ ಕತ್ತು ನೋವಿನ ಜೊತೆಗೆ ಸೊಂಟದ ನೋವು ಸಹ ಉಚಿತವಾಗಿ ಬಂದಿತ್ತು. ಜೊತೆಯಾಗಿ ನೇಚರ್ ಕಾಲ್ ಕೂಡ ಕೈಬೀಸಿ ಕರೆಯುತ್ತಿತ್ತು. ದಾರಿಯ ಮಧ್ಯದಲ್ಲಿ ಸಿಕ್ಕ ಪೆಟ್ರೋಲ್ ಸ್ಟೇಷನ್ ಒಂದರ ಬಳಿ ಕಾರನ್ನು ನಿಲ್ಲಿಸಿ ಅದಕ್ಕೆ ಪೆಟ್ರೋಲ್ ತುಂಬಿಸಿಕೊಂಡವನು ಕಾರನ್ನು ಸೈಡಿಗೆ ಹಾಕಿದನು. ಯಾಕೆಂಬಂತೆ ಅಹಾನ ಅವನನ್ನು ನೋಡಿದಾಗ, ನನಗೆ ವಾಶ್ರೂಮ್ ಯೂಸ್ ಮಾಡೋಕ್ಕಿದೆ, ನಿನಗೂ ಕೂಡ ಯೂಸ್ ಮಾಡೋಕ್ಕಿದ್ರೆ ಹೋಗಿ ಬಾ, ಇಲ್ಲ ಅಂದರೆ ಕಾರಲ್ಲೇ ಕುಳಿತಿರು ಎಂದನು ತನ್ನ ಕೂದಲಿನಲ್ಲಿ ಕೈ ಆಡಿಸುತ್ತ. ಅಹಾನಳಿಗೆ ಎಲ್ಲಿಗೂ ಹೋಗುವ ಮನಸ್ಸಿಲ್ಲದ್ದರಿಂದ, ನಾನು ಕಾರಿನಲ್ಲೇ ಇರ್ತೇನೆ ಅಗಸ್ತ್ಯ, ನೀವು ಹೋಗಿ ಬಿಟ್ಟು ಬನ್ನಿ ಎಂದಳು. ಒಬ್ಬಳನ್ನೇ ಬಿಟ್ಟು ಹೋಗಬೇಕಲ್ಲ ಎಂಬ ಕಾರಣಕ್ಕೆ ಆರ್ ಯು ಶೋರ್ ಅಹಾನ ಎಂದು ಮತ್ತೊಮ್ಮೆ ಕೇಳಿದನು. ಅವನ ಕಾಳಜಿಗೆ ಅವಳ ಮನಸ್ಸು ತುಂಬಿ ಬಂದಿತ್ತು. ಅಗಸ್ತ್ಯ, ಆಮ್ ಓಕೆ, ನೀವು ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೇನೆ ಎಂದಳು ಮುಗುಳ್ನಗುತ್ತಾ. ಕಾರಿನಿಂದ ಹೊರಗೆ ಕಣ್ಣಾಡಿಸಿದವನು ಕಾಫಿ ಶಾಪ್ ಒಂದರ ಬಳಿ ಕುಳಿತಿದ್ದ ಒಂದಷ್ಟು ಜನ ಹುಡುಗರು ಇವರ ಕಡೆಯೇ ನೋಡುತ್ತಿದ್ದದ್ದನ್ನು ಗಮನಿಸಿದವನು ಅವಳ ಕಡೆ ತಿರುಗಿ, ಅಹಾನ ಕಾರಲ್ಲೇ ಕೂತಿರು, ಕೆಳಗೆ ಇಳಿಯೋದಕ್ಕೆ ಹೋಗಬೇಡ, ನಾನು ಬೇಗ ಹೋಗಿ ಬಂದು ಬಿಡುತ್ತೇನೆ ಎಂದವನು ಕಾರಿನಿಂದ ಇಳಿದು ವಾಶ್ರೂಮನ್ನು ಹುಡುಕಿಕೊಂಡು ಹೊರಟ. ಹೋಗುವವನು ಸುಮ್ಮನೆ ಹೋಗದೆ ಆ 5 ಜನರಿಗೆ ಒಂದು ಲುಕ್ ಬೇರೆ ಕೊಟ್ಟು ಹೋಗಿದ್ದ. ಅಹಾನ ಸ್ವಲ್ಪ ಹೊತ್ತು ಕಾರಿನಲ್ಲಿ ಕುಳಿತವಳು ಸೊಂಟ ನೋವು ಬಂದಂತಾಗಿ ಸ್ವಲ್ಪ ಹೊತ್ತು ತಿರುಗಾಡುವ ಎಂದುಕೊಂಡು ಕೆಳಗಿಳಿದಳು. ಒಂದೆರಡು ಬಾರಿ ಅಲ್ಲಿಯೇ ಓಡಾಡಿದ ನಂತರ ಕಾರಿಗೆ ಒರಗಿಕೊಂಡು ನಿಂತಳು. ಮೊದಲೇ ಹಳದಿ ಸೀರೆ ಉಟ್ಟು ಸಂಪಿಗೆ ಹೂವಿನ ರೀತಿ ಕಾಣುತ್ತಿದ್ದವಳು ಸುಡು ಬಿಸಿಲಿನಲ್ಲಿ ಇನ್ನಷ್ಟು ಹೊಳೆಯುತ್ತಿದ್ದಳು. ಬಿಸಿಲಿಗೆ ಅವಳ ಬಿಳಿಯ ಮುಖವೆಲ್ಲ ಕೆಂಪಾಗಿ ಹೋಗಿತ್ತು. ಮಧ್ಯಾಹ್ನದ ಒಣಗಾಳಿಗೆ ಅವಳ ಕೂದಲೆಲ್ಲ ಹಾರಾಡುತ್ತಿತ್ತು. ಅಂಕೆಗೆ ಸಿಗದ ಕೂದಲನ್ನು ಕಿವಿಯ ಹಿಂದೆ ಸಿಕ್ಕಿಸುತ್ತಾ ಆಗಾಗ ಹಾರುವ ಸೆರಗನ್ನು ಸಂಭಾಳಿಸುತ್ತಾ ಕಾರಿಗೆ ಹೊರಗೆ ನಿಂತಿದ್ದವಳು ಬಹಳ ಮನಮೋಹಕವಾಗಿ ಕಾಣುತ್ತಿದ್ದಳು. ಅಗಸ್ತ್ಯನದು ದುಬಾರಿ ಬೆಲೆಯ ಕಾರಾದ್ದರಿಂದ ಅಲ್ಲಿದ್ದವರ ಗಮನವೆಲ್ಲ ಕಾರಿನ ಮೇಲೆಯೇ ಇತ್ತು. ಅದರಲ್ಲೂ ಆ 5 ಹುಡುಗರ ಗಮನವಂತೂ ಒಂದು ಕ್ಷಣವೂ ಕಾರನ್ನು ಬಿಟ್ಟು ಸರಿದಿರಲಿಲ್ಲ. ಬಹುಶಃ ಅದನ್ನು ಕದಿಯುವ ಪ್ಲಾನ್ ನಡೆಸುತ್ತಿದ್ದರು ಅನಿಸುತ್ತೆ. ಆದರೆ ಅಹಾನ ಕಾರಿನಿಂದ ಇಳಿದ ತಕ್ಷಣ ಅವರ ಪ್ಲಾನ್ ಯಾಕೋ ಬದಲಾಯಿತು ಅನಿಸುತ್ತೆ. ಅಷ್ಟು ಸುಂದರ ಹುಡುಗಿಯನ್ನು ನೋಡಿದ ಮೇಲೆ ಕಾರು ಕದಿಯುವ ಪ್ಲಾನ್ ಬದಲಾಗಲೇಬೇಕು ಬಿಡಿ. ಎಲ್ಲರೂ ತಮ್ಮ ತಮ್ಮಲ್ಲೇ ಏನೇನೋ ಮಾತನಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದವರು ಕುಳಿತಿದ್ದ ಜಾಗದಿಂದ ಎಂದು ಅಹಾನಳ ಕಡೆ ಬರತೊಡಗಿದರು. ಅಹಾನ ಬೇರೆ ಕಡೆ ನೋಡುತ್ತಿದ್ದರಿಂದ ಅವರು ತನ್ನತ್ತ ಬರುತ್ತಿರುವುದು ಅವಳ ಗಮನಕ್ಕೆ ಬರಲಿಲ್ಲ. ಎಂದು ಒಮ್ಮೆಲೆ ಗಂಟಲು ಪಡಿಸಿಕೊಳ್ಳುವ ಧ್ವನಿ ತನ್ನ ಪಕ್ಕದಲ್ಲಿಯೇ ಕೇಳಿ ಬಂದಾಗ ಬೆಚ್ಚಿದ ಅಹಾನ ಅತ್ತ ತಿರುಗಿದಳು. ತನ್ನ ಸುತ್ತಲೂ ನಿಂತಿದ್ದ 5 ಜನರನ್ನು ನೋಡಿ ಅವಳಿಗೆ ಒಳಗೊಳಗೆ ಭಯವಾಗತೊಡಗಿತು. ಯಾರು ನೀವು? ಏನಾಗಬೇಕಿತ್ತು? ಹೆದರಿಕೆಯಾಗಿದ್ದರೂ ತೋರಿಸಿಕೊಳ್ಳದೆ ಧೈರ್ಯವಾಗಿಯೇ ಕೇಳಿದಳು. ಇಷ್ಟು ಸುಡು ಬಿಸಿಲಿನಲ್ಲಿ ಪಾಪ ಒಬ್ಬರೇ ನಿಂತಿದ್ದೀರಲ್ಲ, ಅದಕ್ಕೆ ಏನಾದರೂ ಹೆಲ್ಪ್ ಮಾಡೋಣ ಅಂತ ಬಂದ್ವಿ ಎಂದು ಉದ್ದ ಕೂದಲು ಬಿಟ್ಟಿದ್ದವನೊಬ್ಬ ಹೇಳಿದ. ನೋ ಥ್ಯಾಂಕ್ಸ್, ನನಗೆ ನಿಮ್ಮ ಹೆಲ್ಪಿನ ಅವಶ್ಯಕತೆ ಇಲ್ಲ ಎಂದವಳು ಅವನನ್ನು ಇಗ್ನೋರ್ ಮಾಡಿ ಕಾರಿನ ಬಾಗಿಲು ತೆಗೆಯಲು ಹೋದಳು. ಥಟ್ಟನೆ ಅವಳ ಕೈ ಹಿಡಿದವನೊಬ್ಬ, ಅರೆ, ನಮ್ಮಿಂದ ದೂರ ಹೋಗೋದಕ್ಕೆ ಅಷ್ಟೊಂದು ಅವಸರನ ಎಂದನು ತನ್ನ ನಾಲಿಗೆಯಿಂದ ತುಟಿಯನ್ನು ಸವರಿಕೊಳ್ಳುತ್ತಾ. ತನ್ನ ಕೈ ಹಿಡಿದದ್ದಕ್ಕೆ ಅವಳಿಗೆ ಕೋಪ ಬಂದರೆ ಅವನ ವರ್ತನೆ ನೋಡಿ ಅಸಹ್ಯವೆನಿಸತೊಡಗಿತು. ನನ್ನ ಕೈ ಬಿಡಿ ಎಂದಳು ಕೊಸರಾಡುತ್ತಾ. ಆಗಲೇ ಭಯಕ್ಕೆ ಅವಳ ಕಣ್ಣುಗಳು ತುಂಬತೊಡಗಿದವು. ಅಗಸ್ತ್ಯ ಬೇಗ ಬರಲಿ ಎಂದು ಮನದಲ್ಲಿಯೇ ಬೇಡಿಕೊಳ್ಳುತ್ತಿದ್ದಳು. ಅಗಸ್ತ್ಯನ ಮಾತು ಕೇಳಿ ನಾನು ಕಾರಲ್ಲಿ ಸುಮ್ಮನೆ ಕೂತಿದ್ರೆ ಆಗ್ತಿತ್ತು ಎಂದು ತನಗೆ ತಾನೇ ಬೈದುಕೊಂಡಳು. ನಾವು ಕೂಡ ಒಬ್ಬರೇ ಇದ್ದೀವಿ, ನಮ್ಮ ಜೊತೆನೂ ಸ್ವಲ್ಪ ಮಾತಾಡಿ ಎಂದವನೊಬ್ಬ ತನ್ನ ಗಡ್ಡ ಕೆರೆದುಕೊಳ್ಳುತ್ತಾ ಅವಳ ಬಳಿ ಬಂದು ನಿಂತ. ನಿಮ್ಗಳ ಜೊತೆ ನನಗೆ ಮಾತಾಡೋಕ್ಕೆ ಏನೂ ಇಲ್ಲ, ದಯವಿಟ್ಟು ನನ್ನ ಕೈ ಬಿಡಿ, ಇದನ್ನೇನಾದರೂ ನನ್ನ ಗಂಡ ನೋಡಿದರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಎಂದು ಅದ್ಯಾವುದೋ ಧೈರ್ಯದಲ್ಲಿ ಆವಾಜ್ ಹಾಕಿಬಿಟ್ಟಳು. ಅರರೆ, ಗಿಳಿಮರಿಗೆ ಕೋಪ ಕೂಡ ಬರುತ್ತೆ ಎಂದು ಅವಳ ಕೆನ್ನೆ ಸವರಿದವನು ಇಷ್ಟು ಸುಂದರ ಆಗಿರೋ ಹೆಂಡತಿಯನ್ನು ಇಂಥ ಸುಡು ಬಿಸಿಲಿನಲ್ಲಿ ಒಬ್ಳನ್ನೇ ಬಿಟ್ಟು ಹೋಗಿದ್ದಾನಲ್ಲ, ಅವನೆಂಥ ಗಂಡ ಎಂದು ವ್ಯಂಗ್ಯವಾಡಿದ ಇನ್ನೊಬ್ಬ. ಅಹಾನಳಿಗೆ ಈಗ ಇನ್ನೂ ಹೆಚ್ಚು ಭಯವಾಗತೊಡಗಿತ್ತು. ಅಗಸ್ತ್ಯ ಹೋಗಿ ಆಗಲೇ 10 ನಿಮಿಷಗಳು ಕಳೆದಿದ್ದರೂ ಸಹ ಮರಳಿ ಬಂದಿರಲಿಲ್ಲ. ಅಗಸ್ತ್ಯ ಯಾಕಿಷ್ಟು ತಡ ಮಾಡುತ್ತಿದ್ದಾರೆ? ಅವರಿಗೆ ಏನಾದರೂ ತೊಂದರೆ ಆಗಿರಬಹುದಾ ಎಂದು ಭಯ ಕಾಡತೊಡಗಿತು.
ಹೇಯ್, ನನ್ನ ಕೈ ಬಿಡು, ಇಲ್ಲ ಅಂದರೆ ಪರಿಣಾಮ ಸರಿಯಿರಲ್ಲ ಎಂದು ಜೋರು ಮಾಡಿದಳು ಹುಡುಗಿ. ಅವಳ ಕೈ ಹಿಡಿತಿದ್ದವನು, ಅದೇನು ಮಾಡ್ತೀಯೋ ಮಾಡು, ನಾನು ಸಹ ನೋಡ್ತೀನಿ ಎಂದನು ನಕ್ಕು. ಮೊದಲೇ ಕೋಪಗೊಂಡಿದ್ದ ಅಹಾನ ಅವನ ಮಾತಿಗೆ ಇನ್ನಷ್ಟು ಕೋಪಗೊಂಡು ಇದ್ದ ಬದ್ದ ಧೈರ್ಯವನ್ನೆಲ್ಲ ಸೇರಿಸಿ ಅವನ ಕೆನ್ನೆಗೆ ಬೀಸಿ ಹೊಡೆದು ಬಿಟ್ಟಳು. ಅಹಾನಾಳಿಂದ ಈ ನಡೆಯನ್ನು ನಿರೀಕ್ಷಿಸಿರದವನು, ನನಗೆ ಹೊಡೆಯಷ್ಟು ಧೈರ್ಯನಾ ನಿನಗೆ ಎಂದು ಕೋಪದಲ್ಲಿ ಅವಳ ಕೂದಲಿಗೆ ಕೈ ಹಾಕಬೇಕು ಎನ್ನುವಷ್ಟರಲ್ಲಿ ಅವನ ಕೈಯನ್ನು ಯಾರೋ ಬಲವಂತವಾಗಿ ಹಿಡಿದಿದ್ದರು. ತಿರುಗಿ ನೋಡಿದರೆ ಅಲ್ಲಿ ಅಗಸ್ತ್ಯ ನಿಂತಿದ್ದ. ಕೋಪಕ್ಕೆ ಅವನ ಕಣ್ಣುಗಳು ಕೆಂಪಾಗಿದ್ದರೆ ಹಣೆಯ ಮೇಲಿನ ನರಗಳೆಲ್ಲ ಬಿಗಿದಿದ್ದವು. ಅವನ ಬಲಗೈ ಮುಷ್ಟಿ ಕಟ್ಟಿತ್ತು. ಹೋ, ಇವನೇ ಅಲ್ವಾ ನಿನ್ನ ಗಂಡ? ಇವನಿಗೆ ಏನು ಗತಿ ಮಾಡ್ತೀನಿ ಅಂತ ನೋಡು. ಅವನ ಮಾತು ಮುಗಿಸುವಷ್ಟರಲ್ಲಿ ಅಗಸ್ತ್ಯ ಅವನ ಮೂಗಿಗೆ ಪಂಚ್ ಮಾಡಿ ತನ್ನ ಮೊಣಕೈಯಲ್ಲಿ ಅವನ ಹೊಟ್ಟೆಗೆ ಗುದ್ದಿದ. ಅಮ್ಮ ಎಂದು ಚೀರಿದವನು ತನ್ನ ಮೂಗು ಹಿಡಿದುಕೊಂಡು ನೆಲದಲ್ಲಿ ಬಿದ್ದು ಹೊರಳಾಡತೊಡಗಿದ. ಅಗಸ್ತ್ಯನಿಗೆ ಹೊಡೆಯಲು ಬಂದ ಇನ್ನೊಂದಿಬ್ಬರ ಕೈ ತಿರುಚಿ ಅವರ ಬೆರಳುಗಳನ್ನು ಲಟಲಟನೆ ಮುರಿದು ಹಾಕಿದ. ಇಬ್ಬರು ಚೀರಾಡುತ್ತಾ ಅವನಿಂದ ಕೈ ಬಿಡಿಸಿಕೊಂಡು ಓಡಿ ಹೋದರು. ಉಳಿದಿಬ್ಬರು ಅದ್ಯಾವಾಗಲೋ ಪರಾರಿಯಾಗಿದ್ದರು. ಓಡಿ ಹೋದವರನ್ನು ನೋಡುತ್ತಾ ಪಾಸ್ಟರ್ಡ್ಸ್ ಎಂದು ಬೈದುಕೊಂಡವನು ಅಹಾನಾಳ ಕಡೆ ತಿರುಗಿದರೆ ಅವಳು ಹೊಟ್ಟೆ ಹಿಡಿದುಕೊಂಡು ನಗುತ್ತಿದ್ದಳು. ಅವಳ ಬೇಜವಾಬ್ದಾರಿತನಕ್ಕೆ ಬೈಯಬೇಕು ಎಂದುಕೊಂಡವನು ಅವಳ ನಗು ನೋಡಿ ಕಳೆದು ಹೋದ. ನಾನಿಲ್ಲಿ ಫೈಟ್ ಮಾಡ್ತಿದ್ರೆ ನಿನಗೆ ನಗು ಬರ್ತಿದೆಯಾ ಎಂದು ಅವಳನ್ನು ಗುರಾಯಿಸಿದ. ಸಾರಿ ಎಂದು ತನ್ನ ಕಿವಿ ಹಿಡಿದು ಕಣ್ಣು ಕಿರಿದು ಮಾಡಿ ಕ್ಷಮೆ ಕೇಳಿದ ರೀತಿಗೆ ಕರಗಿ ಹೋಗಿಬಿಟ್ಟ. ಆದರೂ ಫೈಟ್ ತುಂಬ ಚೆನ್ನಾಗಿ ಮಾಡ್ತೀರಾ ಎಂಬ ಅಹಾನಾಳ ಹೊಗಳಿಕೆಯನ್ನು ಇಗ್ನೋರ್ ಮಾಡಿ, ಕಾರಲ್ಲೇ ಕೂತಿರೋ ಅಂತ ಹೇಳಿದ್ದೆ ತಾನೆ, ಮತ್ತೆ ಹೊರಗಡೆ ಯಾಕೆ ಬಂದೆ ಎಂದು ಮತ್ತೊಮ್ಮೆ ಗದರಿದ. ಕಾರಲ್ಲಿ ಕೂತು ಕೂತು ಬೇಜಾರಾಯಿತು ಅಗಸ್ತ್ಯ. ಜೊತೆಗೆ ಸೊಂಟ ಕೂಡ ನೋಯ್ತಿತ್ತು. ಅದಕ್ಕೆ ಸ್ವಲ್ಪ ತಿರುಗಾಡೋಣ ಅಂತ ಕಾರಿಂದ ಕೆಳಗಿಳಿದೆ. ನೀವು ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ಆಗೋಯ್ತು ಎಂದಳು. ಇಲ್ಲದ ಕೋಪ ನಟಿಸುತ್ತಾ, ನಾನು ಬರೋ ಅಷ್ಟರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಅದಕ್ಕೆ ಯಾರು ಹೊಣೆ? ನನ್ನ ಅತ್ತೆ ಮಾವಂಗೆ ನಾನು ಏನಂತ ಉತ್ತರ ಹೇಳಬೇಕಿತ್ತು ಎಂದನು. ಈಗೇನು ಆಗಿಲ್ವಲ್ಲ ಬಿಡಿ ಎಂದವಳು. ನೀವಿರುವಾಗ ನನಗೆ ಏನಾದರೂ ಹೆಚ್ಚು ಕಮ್ಮಿ ಆಗೋದಕ್ಕೆ ಸಾಧ್ಯನಾ ಎಂದು ಅವಳಿಗರಿವಿಲ್ಲದಂತೆ ಕಣ್ಣು ಮಿಟುಕಿಸಿದ್ದಳು. ಅವಳ ತುಂಟತನಕ್ಕೆ ಮುಗುಳ್ನಕ್ಕವನು ತನ್ನ ತಲೆಯ ಹಿಂಭಾಗವನ್ನು ಸವರಿಕೊಳ್ಳುತ್ತಾ, ಸರಿ, ಕಾರ್ ಹತ್ತು, ತಲುಪೋದಕ್ಕೆ ತಡವಾಗುತ್ತೆ ಎಂದು ಕಾರಿನ ಬಾಗಿಲು ತೆಗೆದು ಅವಳನ್ನು ಕೂರಿಸಿ ತಾನು ಹತ್ತು ಕುಳಿತು ಕಾರನ್ನು ಚಲಾಯಿಸಿದನು. 15 ನಿಮಿಷ ಕಳೆದಿರಬಹುದಷ್ಟೆ. ಅಗಸ್ತ್ಯ, ನನಗೆ ಹಸಿವಾಗುತ್ತದೆ ಎಂದು ಅಹಾನ ರಾಗ ಎಳೆದಳು. ನಿಟ್ಟುಸಿರು ಬಿಟ್ಟವನು ಹಿಂದಿನ ಸೀಟಿಗೆ ಕೈ ಹಾಕಿ ಕೆಲವು ಚಿಪ್ಸ್ ಪ್ಯಾಕೆಟ್ ಮತ್ತು ಜ್ಯೂಸಿನ ಬಾಟಲಿಯನ್ನು ತೆಗೆದು ಅವಳ ಕೈಗಿತ್ತ. ಆಶ್ಚರ್ಯದಲ್ಲಿ ಕಣ್ಣರಳಿಸಿದ ಅಹಾನ ಚಿಪ್ಸಿನ ಪ್ಯಾಕೆಟನ್ನು ತೆರೆಯುತ್ತಾ, ಇದೆಲ್ಲ ಯಾವಾಗ ತಂದ್ರಿ ಎಂದಳು. ನೀನು ಆ ಹುಡುಗರಿಗೆ ಆವಾಜ್ ಹಾಕ್ತಿದ್ಯಲ್ಲ, ಆಗಲೇ ತಂದು ಕಾರಲ್ಲಿ ಇಟ್ಟಿದ್ದೆ ಎಂದನು ನಕ್ಕು. ಅವರು ನನ್ನನ್ನು ರೇಗಿಸುತ್ತಿದ್ದರೂ ಕೂಡ ನೀವು ಹೆಲ್ಪ್ ಮಾಡೋದರ ಬದಲು ತಮಾಷೆ ನೋಡ್ತಾ ನಿಂತಿದ್ರಾ ಎಂದು ಅವನ ಭುಜಕ್ಕೆ ಹೊಡೆದವಳು ಕೈಗೆ ಸಿಕ್ಕಷ್ಟು ಚಿಪ್ಸನ್ನು ತೆಗೆದುಕೊಂಡು ಬಾಯಿಗೆ ತಿರುಗಿಕೊಂಡಳು. ಅಹಾನ, ಹೊಡಿಬೇಡ, ಡ್ರೈವ್ ಮಾಡ್ತಿದ್ದೇನೆ ಎಂದು ಗದರಿದನು ಅಗಸ್ತ್ಯ. ಹೊಡಿದೆ ಇನ್ನೇನು ಮಾಡಬೇಕು ನಿಮ್ಮನ್ನು? ನೀವು ಮಾಡಿರೋ ಕೆಲಸಕ್ಕೆ ನಿಮ್ಮನ್ನು ಮುದ್ದು ಮಾಡಬೇಕಾ ಎಂದು ಬಾಯಿ ತಪ್ಪಿ ಅಂದು ಬಿಟ್ಟಳು. ಅವಳ ಮಾತಿಗೆ ಮುಗುಳ್ನಗುತ್ತಾ, ನೀನು ಮುದ್ದು ಮಾಡಿದರೆ ನಾನೇನು ಬೇಜಾರು ಮಾಡಿಕೊಳ್ಳಲ್ಲ ಎಂದನು ಕಣ್ಣು ಹೊಡೆದು. ಅಹಾನಳಿಗೆ ತಾನೇನು ಹೇಳಿದೆ ಎಂಬುದರ ಅರಿವಾಗಿ ಮುಜುಗರದಲ್ಲಿ ತಲೆ ತಗ್ಗಿಸಿದಳು. ಅಗಸ್ತ್ಯ ಜೋರಾಗಿ ನಕ್ಕು ಬಿಟ್ಟ. ಅವರಿಬ್ಬರ ಮುಂದಿನ ಪಯಣ ಮೌನದಲ್ಲಿಯೇ ಸಾಗಿತ್ತು. ಮಧ್ಯದಲ್ಲಿ ಕಾರನ್ನು ಎಲ್ಲಿಯೂ ನಿಲ್ಲಿಸದೆ ಡ್ರೈವ್ ಮಾಡಿದ್ದರಿಂದ ಸರಿಯಾಗಿ 1 ಗಂಟೆಯಲ್ಲಿ ಸಕಲೇಶಪುರವನ್ನು ತಲುಪಿದ್ದರು. ಸಕಲೇಶಪುರದಿಂದ ಮನೆಗೆ ಹೋಗುವ ದಾರಿಯನ್ನು ಅಹಾನ ಅಗಸ್ತ್ಯನಿಗೆ ಗೈಡ್ ಮಾಡಿದಳು. ಅಗಸ್ತ್ಯ ಅವಳ ಮಾರ್ಗದರ್ಶನದಂತೆ ಕಾರನ್ನು ಚಲಾಯಿಸಿದನು. ಕಾರು ಮನೆಯ ಆವರಣದಲ್ಲಿ ಬಂದು ನಿಂತ ತಕ್ಷಣ ಅಹಾನಳ ಮನೆಯವರೆಲ್ಲ ಹೊರಗೆ ಬಂದರು. ಅವಳ ತಾಯಿಯಂತೂ ಮೊದಲ ಬಾರಿಗೆ ಮನೆಗೆ ಬರುತ್ತಿರುವ ಅಳಿಯ ಮತ್ತು ಮಗಳನ್ನು ಬರಮಾಡಿಕೊಳ್ಳಲು ಆರತಿ ತಟ್ಟೆಯೊಂದಿಗೆ ರೆಡಿಯಿದ್ದರು. ತನ್ನ ಮಮ್ಮಿ ಡ್ಯಾಡಿಯನ್ನು ಸುಮಾರು 2 ತಿಂಗಳ ನಂತರ ನೋಡುತ್ತಿರುವ ಖುಷಿಗೆ ಅಹಾನ ಅಗಸ್ತ್ಯ ತನ್ನ ಜೊತೆ ಇದ್ದಾನೆ ಎಂಬುದನ್ನು ಮರೆತು ಕಾರಿನ ಬಾಗಿಲು ತೆಗೆದು ಅವಳ ತಂದೆ ತಾಯಿಯ ಬಳಿ ಓಡಿದಳು. ಅಗಸ್ತ್ಯ ಏನು ಮಾಡಬೇಕೆಂದು ತಿಳಿಯದೆ ಅಹಾನಳನ್ನು ಹಿಂಬಾಲಿಸಿದ. ಅವನಿಗೋ ಇದೆಲ್ಲ ಹೊಸತು. ಹುಡುಗ ಬಹಳವೇ ಮುಜುಗರಗೊಂಡಿದ್ದ. ತನ್ನ ತಂದೆ ತಾಯಿಯನ್ನು ಅಪ್ಪಿದ ಅಹಾನ, ಮಮ್ಮಿ ಡ್ಯಾಡಿ ಹೇಗಿದ್ದೀರಾ ಎಂದು ಕಣ್ಣಿನ ತುಂಬ ನೀರು ತುಂಬಿಕೊಂಡು ಕೇಳಿದಳು.
ಮಗಳು ಖುಷಿಯಾಗಿರುವುದನ್ನು ನೋಡಿ ತಾಯಿ ಹೃದಯ ಸಂತಸಗೊಂಡರೂ ಸಹ ತಮ್ಮಿಂದ ಸ್ವಲ್ಪ ದೂರದಲ್ಲಿ ಮುಜುಗರದಿಂದ ನಿಂತಿರುವ ಅಗಸ್ತ್ಯನನ್ನು ನೋಡಿ ಅಳಿಯಂದರು ಒಬ್ಬರನ್ನೇ ಬಿಟ್ಟು ಬಂದಿದ್ದೀಯಲ್ಲ ಗೊಂಬೆ ಎಂದು ಅವಳನ್ನು ಗದರಿ ಅಗಸ್ತ್ಯನ ಕಡೆ ತಿರುಗಿ ಹೇಗಿದ್ದೀರಾ ಎಂದರೂ ಅಹಾನಾಳ ತಾಯಿ ಸೌಮ್ಯ. ಗೊಂಬೆ ಯಾರೆಂದು ಅವನಿಗೆ ತಿಳಿಯದಿದ್ದರೂ ಸಹ ಚೆನ್ನಾಗಿದ್ದೀನಿ ಅಮ್ಮ, ನೀವು ಹೇಗಿದ್ದೀರಾ ಎಂದು ಅವರ ಪಾದ ಮುಟ್ಟಿ ನಮಸ್ಕರಿಸಿದವನು ಪಕ್ಕದಲ್ಲಿ ನಿಂತಿದ್ದ ಅವಳ ತಂದೆ ರಮೇಶ್ಗೂ ಸಹ ನಮಸ್ಕರಿಸಿದ. ಇಬ್ಬರೂ ಒಟ್ಟಿಗೆ ಚೆನ್ನಾಗಿದ್ದೇವೆ ಕಣಪ್ಪ ಎಂದರು. ಅಹಾನಳ ಮುಖದ ಮೇಲೆ ನಗು ನೋಡಿದ ನಂತರ ಅಗಸ್ತ್ಯನ ಜೊತೆ ಅವಳ ಮದುವೆ ಮಾಡಿಸಿ ಒಳ್ಳೆಯ ಕೆಲಸವನ್ನೇ ಮಾಡಿದೆವು ಎಂದುಕೊಂಡರು ಇಬ್ಬರು. ಅಗಸ್ತ್ಯನ ಚರ್ಯೆಗೆ ಅಹಾನ ಆಶ್ಚರ್ಯದಲ್ಲಿ ಹುಬ್ಬೇರಿಸಿದಳು. ಅವನು ಮುಗ್ಧನಂತೆ ನಕ್ಕ. ಆರತಿ ತಟ್ಟೆ ನೋಡಿ, ಮಮ್ಮಿ ಇದೆಲ್ಲ ಬೇಕಾ? ನಾನೇನೋ ಈ ಮನೆಗೆ ಹೊಸಬಳ ಎಂದು ರಾಗ ಎಳೆದಾಗ, ನೀನು ಹೊಸಬಳಲ್ಲ, ಆದರೆ ನಿನ್ನ ಯಜಮಾನರು ಹೊಸಬರು ಎಂದು ಇಬ್ಬರನ್ನು ಒಟ್ಟಿಗೆ ನಿಲ್ಲಿಸಿ ಆರತಿ ಮಾಡಿದ ನಂತರ ಒಳಗೆ ಬರಮಾಡಿಕೊಂಡರು. ಒಳಗೆ ಬರುತ್ತಿದ್ದ ಹಾಗೆ, ಮಮ್ಮಿ ಛೋಟು ಎಲ್ಲಿ ಕಾಣ್ತಾನೇ ಇಲ್ಲ? ಮನೆಗೆ ಬಂದು ಇಷ್ಟು ಹೊತ್ತು ಕಳೆದರೂ ಕಣ್ಣಿಗೆ ಕಾಣಿಸಿಕೊಳ್ಳದ ತನ್ನ ಮುದ್ದು ತಮ್ಮನ ಬಗ್ಗೆ ವಿಚಾರಿಸಿದಳು. ಅಗಸ್ತ್ಯ ಇದ್ಯಾರಪ್ಪ ಚೋಟು ಎಂದುಕೊಂಡ ಮನಸ್ಸಲ್ಲೇ. ಅವಳಿಗೊಬ್ಬ ತಮ್ಮನಿರುವ ವಿಷಯ ತಿಳಿದಿದ್ದರೂ ಸಹ ಅವನಿಗೆ ಈ ರೀತಿ ಅಡ್ಡ ಹೆಸರು ಇಟ್ಟು ಕರೆಯುತ್ತಾರೆ ಎಂದು ತಿಳಿದಿರಲಿಲ್ಲ. ಅಹಾನಳಿಗೆ ಮನೆಯಲ್ಲಿ ಗೊಂಬೆ ಎಂದು ಕರೆಯುತ್ತಾರೆ ಎಂದು ತಿಳಿಯದವನಿಗೆ ಈ ವಿಷಯ ತಿಳಿದಿರುತ್ತದೆ ಎಂದು ಅಂದುಕೊಳ್ಳುವುದು ನಮ್ಮ ದಡ್ಡತನವೇ ಸರಿ. ಅವನಿಗೆ ಇವತ್ತು ಯಾವುದೋ ಇಂಪಾರ್ಟೆಂಟ್ ಟೆಸ್ಟ್ ಇತ್ತಂತೆ, ಅದಕ್ಕೆ ಸ್ಕೂಲ್ಗೆ ಹೋಗಿದ್ದಾನೆ. ಅದರಲ್ಲೂ ನೀನು ಇವತ್ತು ಬರ್ತಿದ್ದೀಯಾ ಅಂತ ತಿಳಿದ ಮೇಲಂತೂ ಅಳ್ತಾನೆ ಸ್ಕೂಲಿಗೆ ಹೋದ ಎಂದು ತಮ್ಮ ಕಿರಿಯ ಮಗನನ್ನು ನೆನೆದು ನಕ್ಕರು ಸೌಮ್ಯ. ತನ್ನ ತುಂಟ ತಮ್ಮನನ್ನು ನೆನೆದು ನಕ್ಕ ಅಹಾನ ಅಗಸ್ತ್ಯನನ್ನು ತನ್ನ ತಂದೆ ತಾಯಿಯ ಜೊತೆ ನಡುಮನೆಯಲ್ಲೂ ಕೂರಿಸಿ ತನ್ನ ತಾಯಿಯ ಜೊತೆ ಮಾತನಾಡುತ್ತಾ ಅಡುಗೆ ಮನೆ ಹೊಕ್ಕಳು. ಅಗಸ್ತ್ಯ ಮುಜುಗರದಲ್ಲಿಯೇ ರಮೇಶ್ ಜೊತೆ ಮಾತನಾಡುತ್ತಾ ಕುಳಿತ. ತನ್ನ ತಾಯಿಯ ಜೊತೆ 2 ತಿಂಗಳುಗಳ ಆಗುಹೋಗುಗಳನ್ನು ಮಾತನಾಡುತ್ತಾ ತಯಾರಾಗಿದ್ದ ನಿಂಬೆಯ ಶರಬತ್ತನ್ನು ಟ್ರೇಯಲ್ಲಿ ಇಟ್ಟುಕೊಂಡು ತನ್ನ ತಂದೆ ಮತ್ತು ಅಗಸ್ತ್ಯ ಕುಳಿತಿದ್ದ ಜಾಗಕ್ಕೆ ತಂದು ಇಬ್ಬರಿಗೂ ಒಂದೊಂದು ಲೋಟವನ್ನು ಕೊಟ್ಟಳು. ತಾನೊಂದು ಲೋಟ ಹಿಡಿದು ತನ್ನ ಅಮ್ಮನಿಗೊಂದು ಲೋಟವನ್ನು ಕೊಟ್ಟಳು. ಹೀಗೆ 5 ನಿಮಿಷ ಎಲ್ಲರೂ ಲೋಕಾಭಿರಾಮವಾಗಿ ಮಾತನಾಡಿದ ನಂತರ ಅಹಾನ, ಅಗಸ್ತ್ಯ ಇಬ್ಬರು ಹೋಗಿ ಮೊದಲು ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಪ್ರಯಾಣ ಮಾಡಿ ಸುಸ್ತಾಗಿರ್ತೀರಾ, ಊಟ ಮಾಡಿ ರೆಸ್ಟ್ ಮಾಡುವಿರಂತೆ, ನಿಮಗೋಸ್ಕರ ಅಂತ ಭರ್ಜರಿ ಊಟವನ್ನೇ ತಯಾರಿಸಿದ್ದಾಳೆ ನನ್ನ ಹೆಂಡತಿ ಎಂದರು ಸೌಮ್ಯರನ್ನು ನೋಡುತ್ತಾ. ತಮ್ಮ ಗಂಡನ ಹೊಗಳಿಕೆಗೆ ಸೌಮ್ಯ ನಾಚಿದರೆ ಅಹಾನ ಜೋರಾಗಿ ನಕ್ಕಳು. ಇಷ್ಟು ದಿನಗಳಲ್ಲಿ ಅವಳು ಇದೇ ಮೊದಲ ಬಾರಿ ಈ ರೀತಿ ಜೋರಾಗಿ ನಕ್ಕಿದ್ದನ್ನು ನೋಡಿದ್ದ ಅಗಸ್ತ್ಯ. ಯಾವಾಗಲೂ ಬರೀ ಮುಗುಳ್ನಕ್ಕು ಸುಮ್ಮನಾಗುತ್ತಿದ್ದವಳು ಇಂದು ಮೊದಲ ಬಾರಿಗೆ ಮನಸಾರೆ ನಕ್ಕಿದ್ದಳು. ಅವಳ ನಗು ಅಗಸ್ತ್ಯನ ಕಿವಿಗೆ ಯಾವುದೋ ಸುಮಧುರ ಸಂಗೀತದಂತೆ ಕೇಳಿಸಿದರೆ ಸಂತೋಷದಲ್ಲಿ ಅವಳ ತಾಯಿಯ ಕಣ್ಣುಗಳು ತುಂಬಿ ಬಂದಿದ್ದವು. ಅವರಿಬ್ಬರ ಈ ರೀತಿಯ ವರ್ತನೆ ಅಗಸ್ತ್ಯನಿಗೆ ವಿಚಿತ್ರವೆನಿಸಿತು. ಎಲ್ಲರೂ ತನ್ನನ್ನೇ ಗಮನಿಸುತ್ತಿರುವುದು ನೋಡಿ ಮುಜುಗರದಲ್ಲಿ ನಗುವುದನ್ನು ನಿಲ್ಲಿಸಿದವಳು, ಅಗಸ್ತ್ಯ ಬನ್ನಿ ಎಂದು ಮೇಲಿರುವ ತನ್ನ ರೂಮಿಗೆ ಮೆಟ್ಟಿಲು ಹತ್ತಿ ಹೋದಳು. ಅಗಸ್ತ್ಯ ಅನುಮಾನದಲ್ಲಿಯೇ ಅವಳನ್ನು ಹಿಂಬಾಲಿಸಿದ. ಅಗಸ್ತ್ಯ ಮತ್ತು ಅಹಾನ ಇಬ್ಬರು ರೂಮಿಗೆ ಬಂದರು. ಅಹಾನ ಮೊದಲು ರೂಮನ್ನೊಮ್ಮೆ ಗಮನಿಸಿದಳು. ಅವಳು ಮದುವೆಯಾಗಿ ಹೋಗುವಾಗ ಹೇಗಿತ್ತೋ ಈಗಲೂ ಕೂಡ ಅದೇ ರೀತಿ ಇತ್ತು. ಒಂದು ವಸ್ತು ಕೂಡ ಆಚೀಚೆ ಆಗಿರಲಿಲ್ಲ. ಅಗಸ್ತ್ಯ, ಇದೇ ನನ್ನ ಪುಟ್ಟ ರೂಮ್, ಹೇಗಿದೆ ಎಂದು ಹುಬ್ಬು ಹಾರಿಸಿ ಅವಳ ರೂಮನ್ನೇ ಗಮನಿಸುವುದರಲ್ಲಿ ವ್ಯಸ್ತನಾಗಿದ್ದ ಅಗಸ್ತ್ಯನ ಕಡೆ ತಿರುಗಿ ಕೇಳಿದಳು. ಅವಳ ಮಾತಿಗೆ ಸುತ್ತಲೂ ನೋಡಿ ರೂಮನ್ನೊಮ್ಮೆ ಗಮನಿಸಿದನು ಅಗಸ್ತ್ಯ. ತಿಳಿ ಗುಲಾಬಿ ಮತ್ತು ತಿಳಿ ನೀಲಿ ಬಣ್ಣಗಳು ಅವಳ ರೂಮಿನ ಗೋಡೆಗಳನ್ನು ಆವರಿಸಿತ್ತು. ಅವಳು ಹುಟ್ಟಿದಾಗಿನಿಂದ ಹಿಡಿದು ಅವಳ ಮದುವೆಯವರೆಗಿನ ಎಲ್ಲ ಫೋಟೋಗಳು ಗೋಡೆಯನ್ನು ಆಕ್ರಮಿಸಿಕೊಂಡಿದ್ದವು. ರೂಮಿನ ಮಧ್ಯದಲ್ಲಿ ತುಂಬ ದೊಡ್ಡದಲ್ಲದಿದ್ದರೂ 3 ಜನ ಆರಾಮವಾಗಿ ಮಲಗಬಹುದಾದಷ್ಟು ದೊಡ್ಡದಾದ ಮಂಚವಿತ್ತು. ಅದರ ಹಾಸಿಗೆ ಮತ್ತು ಬೆಡ್ಶೀಟುಗಳು ಸಹ ತಿಳಿ ಗುಲಾಬಿ ಬಣ್ಣದ್ದಾಗಿತ್ತು. ಅದಕ್ಕೆ ಇಳಿಬಿಟ್ಟ ಸೊಳ್ಳೆ ಪರದೆಗಳು ಸಹ ಅದೇ ಬಣ್ಣದ್ದಾಗಿತ್ತು. ಅಹಾನಳ ಫೇವ್ರೇಟ್ ಬಣ್ಣ ಬೇಬಿ ಪಿಂಕ್ ಮತ್ತು ಬೇಬಿ ಬ್ಲೂ ಇರಬಹುದು ಎಂದುಕೊಂಡ. ಅವಳ ರೂಮಿನ ಬಲಕ್ಕೆ ದೊಡ್ಡದಾದ ಒಂದು ದೊಡ್ಡ ಕಬೋರ್ಡ್, ಅದರ ಪಕ್ಕದಲ್ಲಿಯೇ ಅವಳ ಡ್ರೆಸ್ಸಿಂಗ್ ಟೇಬಲ್ ಮತ್ತು ಅದರ ಪಕ್ಕದ ಶೆಲ್ಫಿನಲ್ಲಿ ಸಾಲಾಗಿ ಪುಸ್ತಕಗಳನ್ನು ಜೋಡಿಸಲಾಗಿತ್ತು. ಮತ್ತೆಲ್ಲವೂ ಪ್ರೇಮ ಕಥೆಗಳನ್ನು ಒಳಗೊಂಡ ಕಾದಂಬರಿಗಳಾಗಿದ್ದವು.
ಅದರ ಪಕ್ಕದಲ್ಲಿಯೇ ಸಾಲು ಸಾಲಾಗಿ ಚಿಕ್ಕ ಟೆಡ್ಡಿಬೇರ್ನಿಂದ ಹಿಡಿದು ಮನುಷ್ಯರ ಗಾತ್ರದವರೆಗಿನ ಟೆಡ್ಡಿಬೇರ್ಗಳನ್ನು ಸಾಲಾಗಿ ಜೋಡಿಸಲಾಗಿತ್ತು. ಅದನ್ನು ನೋಡಿ ದೊಡ್ಡ ಚೈಲ್ಡು ಇವಳು ಎಂದು ಮನದಲ್ಲೇ ನಕ್ಕಿದ್ದನು. ಇನ್ನು ಎಡಕ್ಕೆ ತಿರುಗಿದರೆ ಅಟ್ಯಾಚ್ ಬಾತ್ರೂಮ್ ಮತ್ತು ಅದರ ಪಕ್ಕದಲ್ಲಿಯೇ ಬಾಲ್ಕನಿಗೆ ಹೋಗಲು ಜಾಗವಿತ್ತು. ಅವನ ರೂಮಿನಷ್ಟು ದೊಡ್ಡದಾಗಿ ಇಲ್ಲದಿದ್ದರೂ ಅಹಾನಳ ಪುಟ್ಟ ರೂಮ್ ಮಾತ್ರ ಅವನಿಗೆ ಬಹಳ ಹಿಡಿಸಿಬಿಟ್ಟಿತ್ತು. ಇಟ್ಸ್ ಕ್ಯೂಟ್, ನಿನ್ನ ಹಾಗೆಯೇ. ಅವನ ಉತ್ತರಕ್ಕಾಗಿ ಕಾತುರದ ಕಣ್ಣುಗಳಿಂದ ಕಾಯುತ್ತಿದ್ದ ಅಹಾನಳಿಗೆ ಉತ್ತರಿಸಿದ. ನೋ, ಪಿಂಕ್ ಆ್ಯಂಡ್ ಬ್ಲೂ ನನ್ನ ಫೇವ್ರೆಟ್ ಕಲರ್ ಆ್ಯಂಡ್ ಟೆಡ್ಡಿ ಬೇರ್ಸ್ ಅಂದರೆ ನನಗೆ ತುಂಬ ಇಷ್ಟ ಎಂದಳು ಹಾಸಿಗೆ ಮೇಲೆ ಕೂರುತ್ತಾ. ಅವಳ ಪಕ್ಕದಲ್ಲಿ ಕುಳಿತವನು, ನಿನ್ನ ರೂಮ್ ನೋಡ್ತಿದ್ರೇ ಗೊತ್ತಾಗುತ್ತೆ, ದೊಡ್ಡ ಚೈಲ್ಡ್ ನೀನು ಎಂದು ಮುಗುಳ್ನಕ್ಕ. ಅಹಾನ ಹುಸಿ ಮುನಿಸಿನಿಂದ ಮೂತಿಯನ್ನು ತಿರುವಿದಳು. ಅಗಸ್ತ್ಯನಿಗೆ ಅವಳ ರೀತಿಗೆ ಮುದ್ದು ಉಕ್ಕಿ ಬಂದು ಅವಳ ಕೆನ್ನೆಯನ್ನು ಹಿಂಡಿದನು. ಅವನ ಕೈಯನ್ನು ತನ್ನ ಕೆನ್ನೆಯಿಂದ ಸರಿಸಿ ಅದಕ್ಕೊಂದು ಪುಟ್ಟ ಏಟು ಕೊಟ್ಟವಳು, ನಾನು ಫ್ರೆಶಪ್ ಆಗಿ ಬರ್ತೇನೆ, ಅಷ್ಟರವರೆಗೂ ನೀವು ಏನು ಮಾಡ್ತಿರೋ ಮಾಡ್ಕೊಳ್ಳಿ ಎಂದವಳು ಟೀ ಶರ್ಟ್ ಮತ್ತು ಸ್ವೆಟ್ ಪ್ಯಾಂಟ್ ಒಂದನ್ನು ಹಿಡಿದು ಬಾತ್ರೂಮ್ ಉಕ್ಕಳು. ಅಗಸ್ತ್ಯನಿಗೆ ರೂಮಿನಲ್ಲಿ ಕೂರಲು ಬೇಸರವಾಗಿ ಬಾಲ್ಕನಿಗೆ ಬಂದು ಕಂಬಕ್ಕೆ ಹೊರಗೆ ನಿಂತವನಿಗೆ ಎದುರಿನ ದೃಶ್ಯ ಹಾಯ್ ಎನಿಸಿತು. ಮೊದಲೇ ಮಲೆನಾಡು, ಹಸಿರಿಗೆ ಹೆಸರುವಾಸಿ, ನೋಡಿದಷ್ಟು ದೂರಕ್ಕೂ ಹಸಿರೇ ಹಸಿರು. ಆಗ ತಾನೇ ಕಪ್ಪು ಮೋಡಗಳು ಆಕಾಶವನ್ನು ಆಕ್ರಮಿಸಲು ಶುರು ಮಾಡಿದ್ದವು. ಎಲ್ಲಿಂದಲೋ ಬೀಸಿ ಬಂದ ಗಾಳಿ ಅಗಸ್ತ್ಯನ ಮನಕ್ಕೆ ತಂಪೆರೆಯುವಲ್ಲಿ ಸಫಲವಾಗಿತ್ತು. ಕಣ್ಣು ಮುಚ್ಚಿ ಆ ಕ್ಷಣವನ್ನು ಆಸ್ವಾದಿಸಿದ. ತಿಳಿಯದೆ ಮುಗುಳ್ನಗೆಯೊಂದು ಅವನ ಮುಖದ ಮೇಲೆ ತಾಂಡವವಾಡುತ್ತಿತ್ತು. ಹಾಗೆಯೇ ಕಣ್ಣು ಮುಚ್ಚಿ ನಿಂತ. ವೆದರ್ ತುಂಬ ಎಂಜಾಯ್ ಮಾಡ್ತಿರೋ ಹಾಗಿದೆ ಎಂಬ ಹೆಣ್ಣು ಧ್ವನಿಗೆ ಅತ್ತ ಕಡೆ ತಿರುಗಿದವನು, ಕಾಂಟ್ ಹೆಲ್ಪ್ ಇಟ್, ನಿನ್ನೂರು ನಿನ್ನ ಹಾಗೆ ತುಂಬ ಸುಂದರವಾಗಿದೆ ಎಂದು ಮುಗುಳ್ನಕ್ಕ. ಇತ್ತೀಚೆಗೆ ತುಂಬ ಫ್ಲರ್ಟ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದೀರಾ ಅಗಸ್ತ್ಯ ಎಂದವಳ ಮಾತಿಗೆ, ನಿನ್ನನ್ನು ನೋಡಿದರೆ ಫ್ಲರ್ಟ್ ಮಾಡದೆ ಇರೋಕೆ ಹೇಗೆ ಸಾಧ್ಯ, ಅವಳನ್ನು ರೇಗಿಸುವುದಕ್ಕೆ ಮತ್ತು ಮುಂದುವರೆಸಿದ. ದಿಸ್ ಈಸ್ ಟೂ ಮಚ್ ಎಂದು ಹಿಡಿದಿದ್ದ ಟವೆಲನ್ನು ಅವನ ಮೇಲೆ ಎಸೆದು, ಫ್ರೆಶಪ್ ಆಗಿ ಬನ್ನಿ, ಕೆಳಗೆ ಹೋಗಬೇಕು ಎಂದು ಹೊರಟು ಹೋದಳು. ನಕ್ಕು ತಲೆಯಾಡಿಸಿದವನು ಟವಲ್ ಹಿಡಿದು ಬಾತ್ರೂಮ್ ಹೊಕ್ಕು 5 ನಿಮಿಷದಲ್ಲಿ ಫ್ರೆಶ್ ಆಗಿ ಕೆಳಗೆ ಬಂದದ್ದ. ಅಹಾನ ಮತ್ತು ಸೌಮ್ಯ ತಯಾರಾಗಿದ್ದ ಅಡುಗೆಯನ್ನು ಡೈನಿಂಗ್ ಟೇಬಲಿನ ಮೇಲೆ ತಂದಿಡುತ್ತಿದ್ದರು. ನಗುತ್ತಾ ಬಂದ ಅಗಸ್ತ್ಯ ಮುಜುಗರದಲ್ಲೇ ಚೇರೊಂದನ್ನು ಎಳೆದುಕೊಂಡು ಕೂತ. ಇತ್ತೀಚೆಗೆ ಬಹಳ ನಗಲು ಶುರು ಮಾಡಿಬಿಟ್ಟಿದ್ದಾನೆ ಮಿಸ್ಟರ್ ಅಗಸ್ತ್ಯ. ಪುನಃ ಅವನ ಮುಜುಗರವನ್ನು ಗಮನಿಸಿದ ರಮೇಶ್, ಅಗಸ್ತ್ಯ ಯಾಕಪ್ಪ ಇಷ್ಟೊಂದು ಮುಜುಗರ ಪಡ್ತಿದ್ದೀಯಾ, ಇದು ಸಹ ನಿನ್ನ ಮನೆಯೇ, ಆರಾಮಾಗಿರು ಎಂದು ಅವನ ಭುಜ ತಟ್ಟಿದರು. ಅವರ ಮಾತಿಗೆ ಸರಿ ಡ್ಯಾಡ್ ಎಂದು ತಲೆಯಾಡಿಸಿದ. ಅಗಸ್ತ್ಯ ಡ್ಯಾಡ್ ಎಂದ ತಕ್ಷಣ ಅಹಾನ ಅವನಿಗೆ 2 ತಲೆ ಹುಟ್ಟಿಬಿಟ್ಟಿದೆ ಎನ್ನುವಷ್ಟು ಆಶ್ಚರ್ಯದಲ್ಲಿ ದಿಟ್ಟಿಸಿದಳು. ಅವಳು ತನ್ನನ್ನೇ ನೋಡುತ್ತಿರುವುದರ ಅರಿವಾಗಿ ಅವಳ ಕಡೆ ನೋಡಿ ಏನೆಂಬಂತೆ ಹುಬ್ಬು ಹಾರಿಸಿದ. ಏನಿಲ್ಲವೆಂಬಂತೆ ನಕ್ಕು ತಲೆ ಆಡಿಸಿದವಳು ಎಲ್ಲರಿಗೂ ಊಟ ಬಡಿಸಿದಳು. ಸೌಮ್ಯರಂತೂ ಅಳಿಯ ಮಗಳಿಗಾಗಿ ಭರ್ಜರಿಯಾದ ಅಡುಗೆಯನ್ನೇ ತಯಾರಿಸಿದ್ದರು. ಎಲ್ಲವನ್ನೂ ನೋಡಿ ಅಗಸ್ತ್ಯ ಆಶ್ಚರ್ಯದಲ್ಲಿ ಕಣ್ಣರಳಿಸಿದ್ದ. ಯಾಕೆಂದರೆ ಅವನು ಹೆಚ್ಚು ಕ್ಯಾಲರಿ ಇರುವ ಊಟ ತಿಂಡಿಯನ್ನು ತಿನ್ನುತ್ತಿರಲಿಲ್ಲ. ಫಿಟ್ನೆಸ್ಸಿನ ಬಗ್ಗೆ ಅವನು ಬಹಳವೇ ಗಮನ ಹರಿಸುತ್ತಿದ್ದ. ಅವನ ದೇಹ ಔಟ್ ಆಫ್ ಶೇಪಿನಲ್ಲಿರುವುದು ಅವನಿಗೆ ಅರಗಿಸಿಕೊಳ್ಳಲಾರದ ವಿಷಯ. ಆದರೆ ಸೌಮ್ಯ ತಯಾರಿಸಿದ್ದ ಎಲ್ಲ ಅಡುಗೆಗಳಲ್ಲೂ ಕ್ಯಾಲರಿ ತುಂಬಿ ತುಳುಕುತ್ತಿತ್ತು. ಇಷ್ಟೊಂದು ಕ್ಯಾಲರೀಸ್ ತಿಂದರೆ ಇದನ್ನು ಕರಗಿಸೋಕೆ ಎಷ್ಟು ದಿನ ಜಿಮ್ಮಿನಲ್ಲಿ ಬೆವರಿಳಿಸಬೇಕಾಗುತ್ತದೆಯೋ ಎಂದುಕೊಂಡು ಊಟ ತುಂಬಿದ ತಟ್ಟೆಯನ್ನೇ ನೋಡುತ್ತಾ ಕೂತಿದ್ದ. ಅದನ್ನು ಗಮನಿಸಿದ ಸೌಮ್ಯ, ಯಾಕಪ್ಪ ಅಗಸ್ತ್ಯ, ಏನಾಯಿತು, ಊಟ ಚೆನ್ನಾಗಿಲ್ವಾ, ತಾವು ಮಾಡಿರುವ ಅಡುಗೆ ತಮ್ಮ ಅಳಿಯನಿಗೆ ಎಲ್ಲಿ ಇಷ್ಟವಾಗಿಲ್ಲವೋ ಎಂಬ ಅನುಮಾನದಲ್ಲೇ ಕೇಳಿದರು. ಹಾಗೇನಿಲ್ಲ ಅಮ್ಮ ಎಂದವನು ಪೆಚ್ಚು ಪೆಚ್ಚಾಗಿ ನಕ್ಕ. ಅವನು ಹೀಗಾಡುತ್ತಿರುವುದಕ್ಕೆ ಕಾರಣವನ್ನರಿತ ಅಹಾನ, ಅಗಸ್ತ್ಯ, ನೀವಿಲ್ಲಿಂದ ಹೋಗೋವರೆಗೂ ನಿಮಗೆ ಇದೇ ರೀತಿಯ ಊಟ ಸಿಗೋದು, ಅಲ್ಲಿವರೆಗೂ ನಿಮ್ಮ ಫಿಟ್ನೆಸ್ ಹುಚ್ಚು ಬಿಟ್ಟು ಸ್ವಲ್ಪ ಚೆನ್ನಾಗಿ ತಿಂದುಂಡು ಇರಿ ಎಂದಳು. ಅಗಸ್ತ್ಯ ಸರಿ ಎಂದು ತಲೆ ಅಲ್ಲಾಡಿಸಿದ. ಅಗಸ್ತ್ಯನಿಗೆ ತಾನು ಮಾಡಿದ ಅಡುಗೆ ಇಷ್ಟವಾಗಿಲ್ಲವೆಂದು ಬೇಸರವಾಗಿದ್ದ ಸೌಮ್ಯ ಅವರಿಗೆ ಅಹಾನಳ ಮಾತು ಕೇಳಿ ನಗು ಬಂತು. ಈಗಿನ ಕಾಲದ ಮಕ್ಕಳು ಬಹಳ ವಿಚಿತ್ರ ಎಂದು ತಲೆಯಾಡಿಸಿ ಸುಮ್ಮನಾದರು. ನಂತರ ಎಲ್ಲರೂ ಊಟ ಮಾಡಲು ಶುರು ಮಾಡಿದರು. ಸೌಮ್ಯ ಮತ್ತು ರಮೇಶ್ ಅಗಸ್ತ್ಯನಿಗೆ ಅಹಾನ ಮತ್ತು ಅಮಿತ್ನ ಒಂದೆರಡು ಬಾಲ್ಯದ ತುಂಟಾಟಗಳನ್ನು ಹೇಳಿದರು.
ಹೇಗೆ ಅಮಿತ್ ಏನಾದರೂ ತರಲೆ ಮಾಡಿ ಸಿಕ್ಕಿ ಹಾಕಿಕೊಂಡಾಗ ಸೌಮ್ಯರ ಕೈಯಿಂದ ತಪ್ಪಿಸಿಕೊಳ್ಳಲು ಓಡಿ ಬಂದು ಅಹಾನಾಳ ರೂಮಿನಲ್ಲಿ ಬಚ್ಚಿಟ್ಟುಕೊಳ್ಳುತ್ತಿದ್ದ. ಅಹಾನಾಗೆ ಅದು ತಿಳಿದಿದ್ದರೂ ಸಹ ಏನೂ ತಿಳಿದಿಲ್ಲವೆಂಬಂತೆ ವರ್ತಿಸುತ್ತಿದ್ದದ್ದು. ಒಮ್ಮೆ ಅಹಾನ ಸೀಬೆಹಣ್ಣು ಕೀಳಲು ಮರದ ಮೇಲೆ ಹತ್ತಿ ಹೇಗೆ ಅದರ ಮೇಲಿನಿಂದ ಬಿದ್ದು ಕೈ ಮುರಿದುಕೊಂಡಿದ್ದಳು. ಹೀಗೆ ಏನೇನೋ ಹೇಳಿ ಅವಳ ಮರ್ಯಾದೆಯನ್ನು ಅಗಸ್ತ್ಯನ ಮುಂದೆ ಕಳೆದು ಬಿಟ್ಟಿದ್ದರು. ಅಗಸ್ತ್ಯ ಅಂತೂ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕು ಬಿಟ್ಟಿದ್ದ. ಅಹಾನ ತನ್ನ ಮಮ್ಮಿ ಡ್ಯಾಡಿಯನ್ನು ಕಣ್ಣಲ್ಲೇ ಗದರಿಸಿ ಬೆದರಿಸಿ ಸುಮ್ಮನಾಗಿಸುವಲ್ಲಿ ಕಡೆಗೂ ಸಫಲಳಾದಳು. ಅಗಸ್ತ್ಯ ಮತ್ತು ಅಹಾನ ಊಟ ಮುಗಿಸಿದ್ದೇ ರೆಸ್ಟ್ ಮಾಡುವುದಾಗಿ ಹೇಳಿ ರೂಮ್ಗೆ ಬಂದರು. ರೂಮಿಗೆ ಬಂದ ತಕ್ಷಣ ಅಹಾನ, ಅಗಸ್ತ್ಯ, ನೀವು ಯಾವಾಗಲಾದರೂ ಸಕಲೇಶ್ಪುರಕ್ಕೆ ಬಂದಿದ್ರಾ ಎಂದು ಕೇಳಿದಳು. ನೋ ಅಹಾನ, ಇಲ್ಲಿಗೆಲ್ಲ ಬರೋಕೆ ಚಾನ್ಸ್ ಸಿಗಲಿಲ್ಲ ಎಂದವನು ಹಾಸಿಗೆ ಮೇಲೆ ಉರುಳಿದ. ಹಾಗಾದರೆ ನಾಳೆ ನಾಡಿದ್ದು ನಿಮಗೆ ಫುಲ್ ಸಕಲೇಶ್ಪುರ ತೋರಿಸೋ ಜವಾಬ್ದಾರಿ ನಂದು ಎಂದು ಅವನ ಪಕ್ಕ ಬಂದು ಕೂತಳು. ಓಕೆ ಮೇಡಮ್, ಆದರೆ ಈಗ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ. ದಯವಿಟ್ಟು ನನ್ನನ್ನು ಸ್ವಲ್ಪ ಹೊತ್ತು ಮಲಗೋಕೆ ಬಿಡು ಎಂದು ಬೆಡ್ಶೀಟನ್ನು ತಲೆಯ ತುಂಬ ಹೊದ್ದುಕೊಂಡು ಮಲಗಿದ. ನಿಮ್ಮ ಮನೆ ರೀತಿ ನಮ್ಮ ಮನೆಯಲ್ಲಿ AC ಎಲ್ಲ ಇಲ್ಲ, ಫ್ಯಾನಲ್ಲೇ ಕೆಲಸ ಮುಗಿಸ್ಕೋಬೇಕು ಎಂದು ಇಬ್ಬರ ಮಧ್ಯದಲ್ಲಿ ಸಾಕಾಗುವಷ್ಟು ಜಾಗ ಬಿಟ್ಟು ಮಂಚದ ಇನ್ನೊಂದು ಬದಿಯಲ್ಲಿ ಮಲಗಿಕೊಂಡಳು. ಇಟ್ಸ್ ಓಕೆ, ಇಲ್ಲಿ ಅಷ್ಟೇನೂ ಶೆಕೆ ಇಲ್ಲ, ಐ ಕ್ಯಾನ್ ಮ್ಯಾನೇಜ್ ಬೆಡ್ಶೀಟಿನೊಳಗಿನಿಂದಲೇ ನುಡಿದ. ಗುಡ್ ನೈಟ್ ಅಗಸ್ತ್ಯ ಎಂದು ಕಣ್ಣು ಮುಚ್ಚಿದಳು. ಗುಡ್ ನೈಟ್ ಗೊಂಬೆ, ಅಗಸ್ತ್ಯ ಉತ್ತರಿಸಿದಾಗ ಅಹಾನ ಮುಗುಳ್ನಕ್ಕಳು. ಮಧ್ಯಾಹ್ನದ ಸಮಯ. ಶುಭರಾತ್ರಿ ಹೇಳುವ ಮಲಗುವ ಹುಚ್ಚು ಮಿಸ್ಟರ್ ಅಂಡ್ ಮಿಸಸ್ ಅಗಸ್ತ್ಯನಿಗೆ ಮಾತ್ರ ಇರಲು ಸಾಧ್ಯವೇನೋ. ಸಂಚಿಕೆ ಮುಂದುವರಿಯುತ್ತದೆ. ಇಂದಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ.